ಅದೇನೋ ಸಂಸ್ಕಾರಿ ಮಾಡ್ಬೇಕಂತ ಮಾಡ್ರಪ್ಪ. ಲೈಕ್ ಹೊಡೆದು ಬೇರೆಯವ್ರಿಗೆ ಸೇಲ್ ಮಾಡ್ರಿ, ಬೇರೆಯವ್ರು ನೋಡ್ಲಿ. ಮಕ್ಕಳಿಗೆ ಕರುಣೆ ಇರ್ತೈತೆ ಕಣ್ಲ. ಬಂದು ಅಮ್ಮ ಇದ್ದಿರು ಮೆತ್ಕಜಾರೆ ಅವ್ರು ಟಿಕ ತೊಳೆಯೋರು, ಅವ್ರ ಮಕ್ಕ ತೊಳೆಯೋರು. ಎಲ್ಲ ಆಶ್ರಮಕ್ಕನ ಬಿಟ್ಟು ಹೋಗ್ರಿ ಇವ್ ಹೇಳ್ತಾರ. ಅವನೇ ಹೇಳ್ತಾವ್ರಿ, ಇವ್ ಹೇಳ್ತಾರಲ್ಲ. ಥೂ ಬಾಂಚರು ಎರಡು ಮುದುಕರಾಗಿರೋ ಒಂದು ಅನ್ನಕ್ಕ ಹೇಗೆ ಗೆಟ್ಟಿದ ಮೇಲೆ ಮಕ್ಳು ಏನು ಮಾಡಕ? ಏನು ಮಾಡಕ ಮಕ್ಕಳು? ಹೌದು, ಮಕ್ಳು ಇಲ್ರು ಊರಾಗ ಭಿಕ್ಷಾ ಬೇಡ್ಕೊಂತಿದ್ರು ಮಕ್ಳು ಬೇಡ್ಕೊ ನಾವು. ಥೂ ಬಾಂಚರು ಏನು ಬುದ್ಧಿ ಕಲಿತಾರೆ. ನನಗೆ ಹಿಡಿಯಲ್ಲ ಇವಲ್ಲವ. ತಾಂಡೆ ಕಾಡಿ ಬಿಡ್ಬೇಕಾದ್ರೆ ಯಪ್ಪ ಏಟ್ ಶೋಕ ಮಾಡಿನೋ ಅಜ್ಜನೋ ಅಜ್ಜಿವೋ. ಶಿವ ಭಗವಂತ ಪರಮಾತ್ಮ ಕಣ್ಣೀರು ಶೋಕ ಮಾಡೇವಿ ಎರಡುವ. ಅಯ್ಯೋ ಗೊಗ್ಗೈಗುಳ ಹೆಂಗಿಳಿದೋದ್ವಪ್ಪ ಕಾಡಾಗ ಏನು ಮಾಡಕ್ಕೆ ಎಲ್ಲಿಗೆ ಹೋರು ಏನು ಮಾಡ್ಕೊಂಡು. ಅಯ್ಯೋ ದೇವ್ರೇ ಭಗವಂತ, ಕಾಡಿನ ತಕನೇ ಯಾಕೆ ಹೋಗ್ಬೇಕಾಗಿತ್ತವ್ರು? ಕಾಡಾಗೆ ಬಿಟ್ಟೋದ್ಮೇಲೆ ಯಾರ ನೋಡಿ ರುದ್ರಾಶ್ರಮಕ್ಕೆ ಬಿಟ್ರಂತೆ, ಅಲ್ಲವ್ರಂತೆ. ಆಶ್ರಮಕ್ಕೆ ಬಿಟ್ರಂತ? ಪಾಪ ಅವ್ರನ್ನ ಹೋಗಿ ನೋಡ್ಕೊಂಡ ಬರ್ಬೇಕಲ್ಲ ಒಂದಿನ. ಯಾವ ಆಶ್ರಮ ನಿನಗೆ ಗೊತ್ತೇ ಪಾಪ? ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಎಲ್ಲ ನೋಡ್ಯಾನ ಬರ್ಬೇಕಾಯ್ತು ಕಳ್ಳಿ ಪಾಪ. ಯಾಕಡೆ ಆಶ್ರಮ ತಿಳ್ಕೊಂತೀಯ? ತಿಳ್ಕೊಳ ಹೇಳು, ಹೋಗಿ ನೋಡ್ಕೊಂಬರೋಣ. ಯಪ್ಪ ದೇವ್ರೇ ಭಗವಂತ, ಯಾರು ನೋಡಿ ಕರ್ಕೊಂಡು ಹೋದ್ರು. ಅವ್ರ ಆಶ್ರಮಕ್ಕೆ ಹೋಗೋದು ಬೇಡ, ಏನೂ ಬೇಡ. ಮಕ್ಳ ಕೈಲಿ ಮಾತನ್ನೆಲ್ಲ ಕೇಳೋದ್ಕಿಂತವ ಒಂದು ಟಿಶಾ ಕೊಡೋದು ಸತ್ತು ಬಿಡ್ಬೇಕಣ್ಣ. ಮಕ್ಳು ಬೇಕಲ್ಲ ಈ ಥರ ಮಾತಾಡಿ ಕಾಡಿಗೆ ಬಿಟ್ಟು ಬರೋಣಂತ ಮಾತಾಡ್ತಿದ್ದಂಗೆಯ ಅಜ್ಜಿ ಇಶ ಕೊಡ್ದಂಗೆ ಹಿಡ್ಕೋಬೇಕಾಯ್ಕೊಂಬರಿ. ಅಜ್ಜಿ ಬೇಕಾಗಲ್ಲ ಇವಾಗ, ಈಗ ಬೇಕೆಲ್ಲ ಅಜ್ಜಿ. ಮುದುಗೂಬಿಗಳು ಅಂತಾರಿ, ಮುದುಗೂಬಿ ಅಂತಾರಿ. ಅಜ್ಜಿ ಆ ಮುದುಗೂಬಿಗಳು ಕುಂತವೆ ಅಂತಾರಿ. ಈಗ ಮನೆಗೆ ಇರಂಗೆ ಇಲ್ಲ ಅಜ್ಜಿ. ಚೂಬ ಹಂಚೋದು ಮಕ್ಕಳು ಇರೋ ಮನ್ಚಂದ ಅಂತಾನ. ಮಕ್ಕಳನ್ನ ಆಡ್ದು ಮಕ್ಕಳನ್ನ ಸಾಕಿ ಸೆಲ್ವಿ ಮಕ್ಕಳಾಡ ಮಾತ ಇದು ಅಲ್ಲ. ಮಕ್ಕಳಾಡ ಮಾತೇನು? ತಾಂಡಾಗಿ ಮೆತ್ಕಾದಾಗ ಆಶ್ರಮಕ್ಕೆ ಬಿಡೋದು, ಕಾಡಿಗೆ ಬಿಟ್ಟು ಬರೋದು, ಇದ ರೀತಿ ನೋಡಪ್ಪ. ಇದೇನು ನೋಡು, ಅವ್ರ ಉಸಿರು ಒಂದಿನಲ್ಲ ಒಂದಿನ ತೊಡ್ತೈತಿ. ಕಾಡಿಗೆ ಬಿಟ್ಟು ಬಂದಲ್ಲ ಅವನಿಗೆ ಇವತ್ತಲ್ಲ ನಾಳೆ ತೊಡ್ತೈತಿ ಅವ್ರ ಉಸಿರು ಬಿಡ್ದಲ್ಲ ಅವ್ರು ಹೋಗಲ್ಲ. ಭಾರಿ ಉಸಿರು ಬಿಟ್ಕೊಂಡು ಸಾಯ್ತಾರೆ. ಮಕ್ಕಳಿದ್ದು ಅನಾಥ ಮಾಡಿಬಿಟ್ರಲ್ಲ ನೋಡಪ್ಪ. ಅಜ್ಜಿ ಆ ಮಕ್ಕಳು ಇದ್ದುವ. ಅಯ್ಯೋ ದೇವರೇ, ಊರ್ ಜನ ಅದು ಸರಿ, ಯಾರನ ಸರಿಕಾಗಿ ಊರ್ ಜನರ ಬುದ್ಧಿ ಹೇಳಕ್ಕಲ್ವ ಮಗ್ಗೆ? ಏನ್ ಹೇಳಿದ್ರು ಕೇಳಲಿಲ್ಲ. ಮಕ್ಳಿಗೆ ಹೇಳ್ಬಾರ್ದೇನು? ಕೇಳಲಿಲ್ವಂತ. ಈ ಥರ ಮಾಡಬೇಡ್ರಿ ಅಂತ ಹೇಳಕ್ಕಾಗಲ್ವ ಊರ್ ಜನ? ಕೇಳಲಿಲ್ವಂತ. ಊರ್ ಜನ ಕಚ್ಚ ಕಾಯ್ತಿದ್ರ? ಕೇಳಲಿಲ್ವಂತೆ. ಬಾಯಿ ಮುಚ್ಚಲಿ ಸುಮ್ಮನ. ಊರಾದ್ರೆ ನ್ಯಾಯ ಮಾಡ್ಬೋದಾಗಿತ್ತು. ಮಾಡ್ಬೋದಾಗಿತ್ತು. ಅಪ್ಪ ಅಮ್ಮ ಇರೋದ್ ಕಲ್ವ ಬೆಳೆದು ದೊಡ್ಡನಾಗಿರೋದು. ಈ ಬದುಕು ಮಾಡಕ್ ನೀನೇ ಬೇಕನೋ ಅಂತ ಕೇಳಕ್ಕಾಗಲ್ವಲ್ಲ ಗುಲಾಮ? ಕೇಳಿಲ್ಲ. ಊರಾಗ ಜನ ಇರೋದು ಯಾಕಂತ ಕೇಳ್ತೀಯ? ಊರಾಗ ಇರೋರು ಓದು ಬುದ್ಧಿ ಹೇಳ್ಬೇಕಣ. ಅಪ್ಪ ಅಮ್ಮ ಈ ಥರ ಮಾಡೋದು ಸರಿ ಇಲ್ಲ ಕಣಪ್ಪ, ಅವ್ರು ದೇವ್ರು ಇದ್ದಂಗೆ ಕಣಪ್ಪ. ನೀವು ಸಾಕ್ತಲ್ಲ ಇನ್ನೇ ಸಾಕ್ತಾರಪ್ಪ, ಅವ್ರನ್ನ ಸಾಕ್ರಪ್ಪ ಮೆತ್ಕಾದಂತ ಕಾಲ ಮಕ್ಳು ಸಾಕ್ಬೇಕು ಅಂತ ಹೇಳಕ್ಕಲ್ವೇನೋ? ಹೇಳ್ಬೇಕಾಯ್ತು. ಹೇಳಿಲ್ವಲ್ಲ? ಹೇಳಲಿಲ್ಲ. ಅವನಿಗೆ ಇವತ್ತಲ್ಲ ನಾಳೆ ಅದೇ ಪರಿಸ್ಥಿತಿ ಬರುತ್ತೆ ಪಾಪ. ಹೇಳಪ್ಪ. ಆ ಅಜ್ಜಿ ಒಂದು ಕೆಲಸ ಮಾಡ್ಬೇಕಾಯ್ತು ಕಣಪ್ಪ. ಮಗನ್ನ ಕಾಡಿಗೆ ಕರ್ಕೊಂಡೋದ್ನಲ್ಲ, ಆ ಮಗನ್ನ ಏನು ಅನ್ಬೇಕಾಯ್ತು ಅಜ್ಜ ಪಾಪ. ಕಾಡಿಗೆ ಬೇಡ ಕಣೋ, ಕಾಡಾಗೆ ನಾವು ಏನು ಮಾಡೋಣ, ಏನು ತಿಂದ್ಕೊಂಡಿರೋಣ, ತಾಂಡಾಗ ಸಮುದ್ರಕ್ಕೆ ಎಸ್ತು ಬಿಡೋ ಅನ್ಬೇಕಾಯ್ತಲ್ವಾ? ಹೌದು. ಅಯ್ಯೋ ಪಾಪಿಗಳ ಕಾಡಾಗ ಏನು ತಿನ್ನಕ್ಕೆ ಹೇಳಿದ್ರು? ಸಮುದ್ರಕ್ಕೆ ಬಿದ್ದಿದ್ರೆ ಒಂದೇ ಸತಿ ಪ್ರಾಣ ಹೋಗೋದಲ್ವಾ? ಹಂಗಾರ ಮಾಡಿಸ್ಕೋಬೇಕಾಯ್ತು ಕಣ ಮಕ್ಳ ಕೈಲಿ ಪ್ರಾಣ ಹೋಗಂಗೆ. ಈ ನೋವು ಯಾಕೆ? ಅಲ್ಲಿ ಸ್ವರ್ಗದು ಅಲ್ವಾ? ಸಮುದ್ರಕ್ಕೆ ಬಿಟ್ಟು ಬಿಡಪ್ಪ. ಹೌದು, ಸಮುದ್ರಕ್ಕೆ ಎಸ್ತು ಬಿಡೋ. ಬೇಡ ವನವಾಸ, ನಾವು ನಮ್ಮ ಜೀವ ಇರಬಾರ್ದು ನಮ್ದು. ಸಮುದ್ರಕ್ಕೆ ಹಾಕಿ ಹೋಗ್ಬಿಟ್ಟು ಕಾರ್ ತಾಂಡು ಅನ್ಬೇಕಾಯ್ತು ಕಣ ಅಲ್ವಾ? ಶಿವ ಭಗವಂತ, ಎಂಥ ಅನ್ಯಾಯ ನಡೀತೈತಪ್ಪ ಪ್ರಪಂಚದಾಗ ಏನೇನು ಅನ್ಯಾಯ ನಡೀತಾವ ಕಣೋ. ಶಿವ ಭಗವಂತ ನೋಡಿ, ನಾವು ಕಾಡಾಗ ಇಳಿಸ್ಬೇಡ ಕಣೋ, ತಗೊಂಡೆ ಸಮುದ್ರಕ್ಕೆ ಎಸ್ತು ಬಿಡು, ಒಂದೇ ಸತಿ ನಮ್ಮ ಪ್ರಾಣ ಹೋಗ್ಲಿ. ನಾವು ಹುಟ್ಟಿದ್ದೆ ತಪ್ಪು ಕೊಡೋ ಪಾಪ ಅಂತ ಮಗನ್ನ ಬೇಡ್ಕೋಬೇಕಾಯ್ತು. ಮಗನ್ನ ಮಗ ಅಂತ ಅನ್ಬಾರ್ದಾಗಿತ್ತು ಪಾಪ. ಬೇಡ ಕಣೋ, ಕಾಡಾಗ ಇಳಿಸ್ಬೇಡ ನಮ್ಮನ್ನ, ತಗೊಂಡಾಗ ಒಂದೇ ಸತಿ ಸಮುದ್ರಕ್ಕೆ ಹಾಕು. ನಾವು ಯಾರ ಬಿಕಾರಿಗಳು ಕಣೋ,
ಭಿಕಾರಿ ನೀನು ಎಲ್ಲೋ ಆಸ್ಪತ್ರೆಗೆ ತಂದು ಸಾಕ್ಕೊಂಡಿದ್ದು. ನಮ್ಮಷ್ಟೇ ಬಿಟ್ಟಿರೋ ಮಗ ಇದ್ರೆ ನಮ್ಮನ್ನು ಸಾಕಣ್ಕಣಪ್ಪ, ನಮ್ಮನ್ನು ಸಾಕ್ಯಣ ಅನ್ಕೊಳೋ. ನಿನ್ನ ಆಸ್ಪತ್ರೆಗೆ ಮಕ್ಕಳೆಲ್ಲ ತಂದು ಸಾಕ್ಯಣದ್ದು ಅಂತ ಹೇಳ್ಬೇಕಾಗಿತ್ತು ಅಲ್ವಾ? ಹಂಗೆ ಹೇಳ್ಬೇಕಾಗಿತ್ತು. ನಮ್ಮ ಮಕ್ಕಳಾಗಿದ್ರೆ ನಮ್ಮನ್ನು ಸಾಕಾರು. ನಮಗೆ ಮಕ್ಕಳದೋಗಕ್ಕೆ ಆಸ್ಪತ್ರೆಯಿಂದ ಸಾಕಿ ನಿನ್ನ ಓದಿಸಿ ಬರ್ಸಿ ದೊಡ್ಡನ್ ಮಾಡಿ ನಮ್ಮನ್ನು ಈ ಥರ ಮಾಡಕ್ಕೆ ತಂದಿದ್ಯಾ? ನನ್ನ ಮಕ್ಕಳಾಗಿದ್ರೆ ನಾನು ಬಿಸಾಕ್ತಿರಲ್ಲ. ಅಜ್ಜಿನ ಸಾಕನ್ನು ನಿನ್ನ ನನ್ನ ಮಗನೇ ಅಲ್ಲ ಅನ್ಬೇಕಾಯ್ತು ಕಣವ್. ನನ್ನ ಮಗನೇ ಅಲ್ಲ ಅನ್ಬೇಕು. ಹೆಂಗ ಹಚ್ಚಿರಿ ಕಾರ್ ಹೆಂಗ ಹಚ್ಚಿರಿ ಇವರು? ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಕಾರ್ಗೆ ಹತ್ತಬಾರ್ದಾಗಿತ್ತು ಕಣೋ. ಅಲ್ಲ ಏನೋ ಸಾಕಿ ಸಲ್ವಿ ತಾಂಡೆ ಕಾಡಿಗೆ ಬಿಟ್ಟು ಬರ್ಬೇಕಾಯ್ತು. ಎಂಥ ದೊಡ್ಡ ಮನಸ್ನಲ್ಲ ಅವನು, ಎಂಥ ದೊಡ್ಡ ಮನಸ್ಸು. ತುಂಬ ಹಂಚದು ಇಂಥ ಬದುಕು ಯಾಕೆ ಮಾಡ್ಬೇಕು? ಅಪ್ಪ ಅಮ್ಮ ಏನು ಮಕ್ಕಳಲ್ಲ ಅಂತ ಏನು ಸಾಯ್ತಾರಿ. ಮಕ್ಕಳ್ಯಾಕೋ ರೇಖೆ ಯಾಕನ ಮಕ್ಕಳು ಜಿಮ್ನಗರ ತಕ ದುಡ್ಕೊಂತಿಂದು ಒಂದಿನ ಹೋಗಲೇ ಗೋವಿಂದ ಅಂತ ಹೋಗೋದು. ಮಕ್ಕಳೇ ಮಾಡಕ್ಕೆ ಕಷ್ಟ ಸುಖ ಯಾರು ನೋಡಲ್ಲ. ಏನೋ ಸಣ್ಣ ಮಕ್ಕಳಾಗಿದ್ದಾಗ ಏನು ಪ್ರೀತಿಯಿಂದ ಸಾಕ್ತಾರೆ. ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಮಕ್ಕಳು ಚೆನ್ನಾಗಿ ಬೆಳೀಲಿ. ಆಮೇಲೆ ಇಕ್ಸ್ಕೊಳಕ್ಕೆ ದಡಿಯ ಅಲ್ಲ, ಆಮೇಲೆ ದಡಿ ಇಕ್ಸ್ಕೊಳಕ್ಕೆ ದಡಿ ಇಕ್ಸ್ಕೊಳಕ್ಕೆ ತಗೊಂಡೋಗ್ಲ್ವಾ ಕಾಡಿಗೆ ಬಿಟ್ಟು ಬರಕ್ಕೆ ಅಪ್ಪ ಅಮ್ಮನ್ನ ಸಮುದ್ರಕ್ಕೆ ಅಷ್ಟು ಬರ್ಬೇಕಾಯ್ತು ಹಿಂದಿರಿಗೆ ನೋಡ್ದಂಗೆ. ಎಂತೆಂಥವು ನಡೀತಾವಯ್ಯ ಪ್ರಪಂಚದಾಗೆ. ಅಪ್ಪ ದೇವ್ರೇ ಭಗವಂತ ಇಂಥದ್ದೆಲ್ಲ ನೋಡಿ 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 ತಲೆ ಕೆಟ್ಟೋದ್ಕೊಳ್ಳಪ್ಪ ನಂಗಂತೂ. ಭಾಳ ಜನ ಭಾಳ ಮೋಸಕ ಮರಿ. ಯಾರನ್ನೂ ನಂಬಕ್ಕಾಗಲ್ಲ. ಜನ ನಂಬೋದೇ ಕಷ್ಟ. ಶಿವ ಭಗವಂತ. ಯಾಕ ಮಕ್ಕಳು ಏನು ಮಾಡಕ ಮಕ್ಕಳಲ್ಲ ಅನ್ನೋದು ಒಂದೇ ಕರುಣೆ. ಮಕ್ಕಳು ಬೇಡವೇ ಬೇಡ. ಇರತಕ್ಕ ಜಿಮ್ನಾಗ ದುಡ್ಕೊಂತಿಂದು ನೀನು ಎಂದಿದ್ರು ಸಾಯೋದೇ ಅಲ್ವಾ? ಸತ್ತು ಬಿಡ್ಬೇಕು. ಮೆತ್ಕದಂತ ಕಟ್ಟಾಗ ಯಾರ ಕೈಲಿ ಎತ್ತಿಸ್ಕೋಬಾರ್ದು ಇಳಿಸ್ಕೋಬಾರ್ದು. ಹೋಗಿ ಎಲ್ಲನ ಪಾನಲ್ಲೋ ಚೆರೆಯೋ ಬಾಯೋ ಬಿಡ್ಕೊಂಬಿಡ್ಬೇಕು. ಯಾರಿಗೂ ನೋವು ಕೊಡಬಾರ್ದು. ಏನು ಪಾಪ? ಹೌದು. ಕೆರ್ಗ ಬಾಯ್ಗೋ ಬಿದ್ದು ಬಿಡೋಕು. ಏಳು ಉಚ್ಚ ಬಳಿಯೋಕೆ ಅಸಹಾಯ ಪಟ್ಕೊಂತಾರೆ. ಮಕ್ಕಳು ಒಂದೇ ಸತಿ ಪ್ರಾಣ ಹೋದ್ರೆ 3 ಜನ ಎಲ್ಲ ಸೇರಿ ಅಯ್ಯೋ ಪಾಪ ಬಿದ್ದೋಗ್ಯಾನೆ ಅಂತ ಹಾಕೊಂಡೋಗಿ ಮಣ್ಣು ಮಾಡೋದು ಬೆಂಕಿ ಕಡ ಮಾಡಿಬಿಡ್ತಾರೆ. 3 ಜನ ಸಪೋರ್ಟ್ ಹಾಕಾರಿ. ಮಕ್ಕಳಿಗೆ ನೋವು ಕೊಡೋದೇ ಬೇಡ. ತುಂಬ ಹಂಚದು ಬಿಡು. ಮಕ್ಕಳೇನು ಕೇಯಕ್ಕೆ ಅಲ್ವಾ? ಮಕ್ಕಳೇನು ಏನು ಮಾಡಕ್ಕ ಮಕ್ಕಳು ಆಶ್ರಮಕ್ಕೆ ಬಿಡ್ತಾರೆ ಮೆತ್ಕಾಕಿದಂಗೆ. ನಾನು ಕೆಲಸದಾಗಿದ್ದೀನಿ, ನಾನು ಎಂಡ್ರು ಕೆಲಸದಾಗ ಅವಳಿ ಅಜ್ಜಿ ಸಾಕಾರ ಯಾರು ಅಂತಾರೆ ಅಲ್ವಾ? ಅಜ್ಜಿಗೊಂದು ಆಳ್ಕೆ ಅಂತೀರಿ. ಅವ್ರನ್ನ ದೃಷ್ಟಿ ಇಕ್ಕೆ ನೋಡಲ್ಲ ಮಕ್ಕಳು. ಏನು ಪ್ಯಾಂಟ್ ಇಕ್ಕೆ ಕೆಲಸ ಕೊಟ್ಟು ಹೋಗ್ಬಿಡ್ತಾರೆ. ಅಜ್ಜಿ ನೋಡಕ್ಕೆ ದೃಷ್ಟಿ ಇಕ್ಕೆ ನೋಡಲ್ಲ. ಏನಪ್ಪ ಹಂಗೈತಿ ಅವರ ಹಂಗೆ ನಡೀತೈತಿ. ನಡೆಯೋದೇನು ಪ್ರಪಂಚ ಅಲ್ಲ, ಅದೇ ಆಗೈತಿ. ಇವ್ರು ಒಳ್ಳೆಯವ್ರು ಇವ್ರು ಕೆಟ್ಟರು ಅನ್ನೋದಿಲ್ಲ. ಯಾವಾಗ ಸ್ಟೂಡೆಂಟ್ ಮಾಡಿರೋ ಅಜ್ಜಿ ಹೇಳಿದ ಮಾತನ್ನೇ ಕೇಳಲ್ಲ.